ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಕಲಿ ಸಾಗುವಳಿ ಚೀಟಿಯ ಅವ್ಯವಹಾರ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳು ಮತ್ತು ಆಡಳಿತದ ವಿರುದ್ಧ ಸಮಾನ ಮನಸ್ಕರ ತಂಡದ ಆಕ್ರೋಶ. ಹೌದು ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಅನೇಕ ಅವ್ಯವಹಾರಗಳು ಕಂದಾಯ ಇಲಾಖೆ ಮತ್ತು ತಾಲೂಕು ಆಡಳಿತ ಇಲಾಖೆಗೆ ಸಂಬಂಧಪಟ್ಟದ್ದು. ಇಲ್ಲಿಯವರೆಗೂ ಅಧಿಕಾರಿಗಳ ಮೇಲೆ ಯಾವುದೇ ಕಠಿಣ ಕ್ರಮಗಳನ್ನು ಜರುಗಿಸಿಲ್ಲ ಎಂದು ನಗರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಪಟ್ಟರಹಳ್ಳಿ, ಆಟೋ ಸಂಘದ ಅಧ್ಯಕ್ಷ ಮಂಜಣ್ಣ, ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸಿಡಿ ಚಂದ್ರಶೇಖರ್, ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ, ಮೊಹಮ್ಮದ್ ಹುಸೇನ್, ಷಡಕ್ಷರಿ, ತರಬೇನಹಳ್ಳಿ, ಶ್ರೀಧರ್ ಇನ್ನೂ ಅನೇಕ ಸಮಾನ ಮನಸ್ಕರ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 32 ರೈತರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದೆಯಷ್ಟೇ. ರೈತರು ಮಾಡಿರುವಂತಹ ಅನ್ಯಾಯವಾದರೂ ಏನು ಎಂಬುದನ್ನ ಸಮಾನ ಮನಸ್ಕರ ತಂಡ ಪಕ್ಷಾತೀತವಾಗಿ ಹೋರಾಟ ಮಾಡುವುದಾಗಿ ತಿಳಿಸಿದೆ. ಈ ಸಮಾನ ಮನಸ್ಕರ ತಂಡದಲ್ಲಿ ಯಾವುದೇ ಪಕ್ಷ ಅಥವಾ ಜಾತಿ ತಾರತಮ್ಯವಿಲ್ಲದೆ ತಾಲೂಕಿನಲ್ಲಿ ನಡೆಯುತ್ತಿರುವ ಅನೇಕ ಭ್ರಷ್ಟಾಚಾರಗಳ ವಿರುದ್ಧ ಧ್ವನಿ ಎತ್ತಲು ಸದಾ ಸಿದ್ಧವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಏನಾಗಿದೆ ಇದೇನು ಭ್ರಮೆ ಅಲ್ಲ, ಇದು ವಾಸ್ತವ ಪ್ರಪಂಚ. ಹಾಗಾಗಿ ಒಟ್ಟಾರೆ ಈ ಪ್ರಕರಣವನ್ನ ಎಲ್ಲ ಸಮಾನ ಮನಸ್ಸು ಗೆಳೆಯರು, ಪಕ್ಷಾತೀತರು, ಬಹುತೇಕ ಎಲ್ಲ ಪಕ್ಷದವರು ಇದ್ದೀವಿ, ಎಲ್ಲರ ಅಭಿಮಾನಿಗಳು ಇದ್ದೀವಿ. ಅದು ವೈಯಕ್ತಿಕ. ಹಾಗಾಗಿ ಆಡಳಿತ ಸನ್ಮಾಡ ಲೆಕ್ಕಾಚಾರಕ್ಕೆ ಬಂದಾಗ ನಾವೆಲ್ಲರೂ ಒಟ್ಟಾಗಿರ್ತೀವಿ. ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತೀವಿ. ಮುಂದಿನ ಬೆಳವಣಿಗೆಗಳನ್ನ ಈ ತಾಲೂಕಿನ ಜನಕ್ಕೆ, ಈ ರಾಜ್ಯದ ಜನಕ್ಕೆ ತೆರೆಯ ಮೇಲೆ ನೋಡಿ ಆನಂದಿಸಿ. ಗೊತ್ತಿದೆ ಸರ್ಕಾರಿ ವ್ಯವಸ್ಥೆ ಹೆಂಗ್ ಕೆಲಸ ಮಾಡ್ತಾ ಇತ್ತು ಅನ್ನೋದು ನಮ್ಗೆ ಅರಿವಿದೆ. ಅದನ್ನ ಕೆಲಸ ಮಾಡ್ತೀವಿ. ಮೂಗು ಹಿಡ್ಕೊಳ್ಳೋದು ಹೆಂಗೆ, ಕಿವಿ ಹಿಡ್ಕೊಳ್ಳೋದು ಹೆಂಗೆ ಹಿಡ್ಕೊಂಡು ಕೆಲಸ ಮಾಡಿಸ್ತೀವಿ, ಅದಾಗುತ್ತೆ. ಹಾಗಾಗಿ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತೀವಿ. ಇನ್ಮೇಲೆ ಆದ್ರೂ ತಾಲೂಕಿನಲ್ಲಿರೋ ತಾಲೂಕು ಕಚೇರಿ ಎಲ್ಲಿದೆ, ನಮಕರಾಮ್ಗಳಿವೋ, ಜನ ಕೊಟ್ಟಂತ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಜನರ ತಲೆ ಮೇಲೆ ಕೈ ಇಕ್ಕಿರೋ ಕದಿಮರು. ಅದರಿಂದ ರೈತರು ಆ ಕೆಟ್ಟದೂರಿಂದ ಆಚೆ ಬರೋಣ. ನಾವೆಲ್ಲರೂ ಸಹ ಅವ್ರ ಜೊತೆಯಾಗಿರ್ತೀವಿ. ದಯಮಾಡಿ ಮಾಧ್ಯಮಗಳ ಮುಖಾಂತರ ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ರೈತರು ನೇರವಾಗಿ ಕಳ್ಳರು ಕಾಕೃತಕ್ಕೆ ಮತ್ತೆ ಹೋಗ್ಬೇಡಿ. ನಾವು ಎಲ್ಲ ಸದಾಕಾಲ ನಿಮ್ಮ ಜೊತೆ ಸಿಗ್ತೀವಿ. ದಯಮಾಡಿ ನಮ್ಮ ಫೋನ್ ನಂಬರ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ನೇರವಾಗಿ ನೀವು ಅರ್ಧವತ್ತು ಸಂಪರ್ಕ ಮಾಡಿ. ನಿಮಗೆ ಕಾನೂನು ರೀತಿಯ ನ್ಯಾಯಯುತವಾದಂಥ ನಿಮ್ಮ ಜೊತೆ ನಿಂತ್ಕೊಂತೀವಿ. ನಾವು ಕಳ್ಳರ ನಾಚಕ್ಕೆ ಹಾಕೊಂಡ್ರೆ ಫಸ್ಟ್ ನಿಮ್ಮ ಭೂಮಿ ನಿಮ್ಗೆ ಹೋಗುತ್ತೆ. ನಿಮ್ಮನ್ನು ಎದುರಿಸ್ತಾ ಇದ್ದಾರೆ, ನಿಮ್ಮನ್ನ ಬೆದರಿಸ್ತಾ ಇದ್ದಾರೆ. ನಿಮಗೆ ಭೂಮಿನೂ ಸಿಕ್ಕಲ್ಲ, ನಿಮಗೆ ಎಲ್ಲ ದುಡ್ಡು ಹೋಗ್ಬಿಡುತ್ತೆ ಅಂತ ಯಾಕೆ ಬಂದೈತೆ ಅಂತ ತಕ್ಷಣ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಿರೋರು ಲೆಟರ್ ಕೊಟ್ಟಿರಾ ನೀವು. ತಾಲೂಕಿನ ತಹಸೀಲ್ದಾರರು ಈ ಪ್ರಕರಣದ ಕಳಂಕ ರಹಿತವಾಗಿ ತಾಲೂಕಿಂದ ಆಚೆಗೆ ಹೋಗಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈಗ ಹೋಗಿರೋರ ಮೇಲೂ ಕಳಂಕನೇ, ಈಗ ಅಲ್ಲಿ ಇರೋರ ಮೇಲೂ ಕಳಂಕನೇ. ಆಮೇಲೆ ಸರ್ಕಾರಿ ಹುದ್ದೆಲಿದ್ದವರು ಬೇರೆ ಕಡೆ ಕಳಿಸ್ಬೇಡ್ರಿ, ಇಲ್ಲೇ ಇರಲಿ ನೋಡೋಣ. ಅದ್ಯಾವ ಫೈಲು ಡಾಕ್ಯುಮೆಂಟ್ಸ್ಗಳನ್ನ ಇವರು ತಿದ್ದುಪಡಿ ಮಾಡ್ತಾರೆ, ಸರಿ ಮಾಡ್ತಾರೆ ನೋಡೋಣ. ಒಂದು ತಪ್ಪು ಮಾಡೋಕೆ ಹೋಗಿ 100 ತಪ್ಪು ಮಾಡ್ಬೇಕು ಈ ತಾಲೂಕಲ್ಲಿ, ಅದಾಗಬೇಕು. ಹಾಗಾಗಿ ಈ ಪ್ರಕರಣನ ನಾವು ಮುಂದುವರಿಸ್ತಾ ಇದ್ವಿ. ದಯಮಾಡಿ ತಾಲೂಕಿನ ನಾಗರಿಕರು, ಸದ್ಗುಣಿಯರು, ರೈತರು ಧೈರ್ಯವಾಗಿ ಬನ್ನಿ. FIR ಆಗಿರ್ತಕ್ಕಂಥ ರೈತರು ಧೈರ್ಯವಾಗಿ ಬನ್ನಿ. ನೀವು ಯಾವುದೇ ಕಾರಣಕ್ಕೂ ಹೆದರಬೇಡಿ. ರಾಜಕಾರಣವೇ, ಶಾಸಕರು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅಂತ ಹೇಳಿ ಏನಾದರೂ ಈ ಥರದ ಕೆಟ್ಟ ಕುವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಇನ್ನೊಂದು ಕಡೆ ಸರ್ಕಾರವೂ ಸಹ ಈ ಕಳ್ಳರು ಕಾಕೃತಿ ಇವ್ರ ಮೇಲೆ ಇಲ್ಲಿ JDS ಬೇರೆ ಪಕ್ಷದ ಶಾಸಕರಿದ್ದಾರೆ, ಆಡಳಿತ ಹಾಳಾಗೋಗ್ಲಿ ಅಂತ ಏನಾದ್ರು ಬಿಟ್ಟೈತೋ ಏನು. ಒಟ್ಟಾರೆ ಅಂತಿಮವಾಗಿ ಈಗ ಸಫರ್ ಆಗ್ತಾ ಇರೋದು ಯಾರು? ಆಮೇಲೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಆಡಳಿತ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಜನಸಾಮಾನ್ಯರು ಸಂತ್ರಸ್ತರ. ಈಗ ನೀವು ಮಾಡ್ತಕ್ಕಂಥ ಬೇಜವಾಬ್ದಾರಿ ಆಡಳಿತಕ್ಕೆ ಈ ತಾಲೂಕಿನ ಪ್ರತಿಯೊಬ್ಬ ಪ್ರಜೆನೂ ಸಹ ತಲೆ ತಗ್ಸ್ತಕ್ಕಂಥ ಕೆಲಸ ಆಗ್ತಾ ಇತ್ತು. ಈಗ ತಾಲೂಕು ಆಫೀಸ್ಗೆ ಯಾವನ್ರಿ ಇವತ್ತು ಚಾಪ್ಲಿ ಸವಿತಾ ಇದ್ದಾರೆ, ಮೆಟ್ ತರ್ಕೊಂತ ಇದ್ದಾರೆ. ಜನರ ಆಕ್ರೋಶ, ಸಹನಿಗಳು ನಿಮ್ಮ ಸುತ್ತಮುತ್ತನೇ ಸುತ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ಮುಕ್ತವಾಗಿ ಮಾಹಿತಿಯನ್ನು ಹಂಚ್ಕೊಳ್ಳಿ. ಏನೂ ಆಗಲ್ಲ, ಬಹಳ ಸ್ಪಷ್ಟವಾಗಿದೆ. ಸರ್ಕಾರಿ ಭೂಮಿ ಇರೋದು ಯಾರಿದೆ? ನಮಗೋಸ್ಕರನೇ. ಈ ತಾಲೂಕಿನ ಭೂಮಿ ಇಲ್ಲಿಯ ರೈತರದ್ದೇನೆ. ನೀವು ದಾಖಲೆಗಳನ್ನ ಕ್ರಿಯೇಟ್
ಮಾಡ್ತಕ್ಕಂಥದ್ದು ದಾಖಲೆಗಳು ಇಲ್ಲ ಅಂತಂದ್ರೂ ಪರವಾಗಿಲ್ಲ, ದಾಖಲೆಗಳನ್ನು ಪ್ರಿಪೇರ್ ಮಾಡ್ಬೇಕಾದ ಕೆಲಸ ಯಾರ್ದು ಅಧಿಕೃತವಾಗಿ ತಾಲೂಕು ಆಡಳಿತರು ಮಾಡಿಸ್ತಾರೆ. ಕಂದಾಯ ಇಲಾಖೆಯವರು ನೀವು ಅನುಭವದಲ್ಲಿದ್ದೀರಾ, ಆ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದೀವಿ ಅನ್ನೋದು ಅಷ್ಟೇ ಮುಖ್ಯ ಇದೆ, ಬೇರೆ ಏನೂ ಅಲ್ಲ. ಪ್ರಾಮಾಣಿಕವಾಗಿ ನೀವು ಭೂಮಿ ತಾಯಿಯನ್ನ ನೀವು ಉಳುಮೆ ಮಾಡ್ಕೊಂಡು ಅದರಿಂದ ಅನ್ನ ಬೆಳೀತಾ ಇದ್ದೀರಾ, ಸಾಕು, ಅದೇ ದಾಖಲೆ. ಅದರ ಮೇಲೆ ಅನುಭವದ ಆಧಾರದ ಮೇಲೆ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕೈಗಳ ಅವರ ಸಹಿಗಳು ಹೆಂಗ್ ಸಿಗ್ತವೆ ಇವರಿಗೆ ಮ್ಯಾನಿಪುಲೇಟ್ ಮಾಡೋಕ್ಕೆ, ಎಲ್ಲದೂ ಸಹ ಇಡೀ ತಾಲೂಕು ಕಚೇರಿಯ ಪ್ಲಾಟ್. ಈ ನಾಟಕ, ಈ ಪ್ರಕರಣ ಸೃಷ್ಟಿಯಾಗಿರೋದೇ ತಾಲೂಕು ಕಚೇರಿಯ ಆಡಳಿತ. ಹಾಗಾಗಿ ಶಾಸಕರು ನನ್ನ ಮರ್ಯಾದೆಯಲ್ಲಿ ಹೋಗ್ಬಿಡುತ್ತೋ, ನನಗೆ ಕೆಟ್ಟ ಹೆಸರು ಬರುತ್ತೋ, ಈ ಬಿಗುಮಾನ ಮತ್ತು ಈ ಪ್ರಿಜುಡಿಸ್ ಇದೆ, ಪೂರ್ವಾಗ್ರಹ ಪೀಡಿತದಿಂದ ಆಚೆ ಬರಬೇಕು. ಹಾಳಾಗೋಯ್ತ ಆಡಳಿತ ಸರ್ ಮಾಡೋದು ಹೆಂಗೆ? ಅಡ್ಮಿನಿಸ್ಟ್ರೇಷನ್ ಸರಿಯಾದರೆ ನನಗೂ ಒಳ್ಳೆ ಹೆಸರು ಬರುತ್ತಪ್ಪ. ಹೋರಾಟಗಾರರು ಸಮಾನ ಮನಸ್ಕರು ಎಲ್ಲರೂ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ಏನೋ ಇದೆ, ನಿಜವಾಗಿ ಇದರಲ್ಲಿ ಸತ್ಯ ಇದೆ. ನಾನು ಪ್ರಾಮಾಣಿಕವಾಗಿ ಅಡ್ಮಿನಿಸ್ಟ್ರೇಷನ್ ಕುಂಡಿಸ್ಕೊಂಡು ಬರೀ ಎಲ್ಲೆಲ್ಲ ಆಗಿದೆ ಎಲ್ಲ ದಾಖಲೆಗಳು ನಾವೇ ಚೆಕ್ ಮಾಡೋಣ. ಕಳ್ಳ ಯಾರು ಬೇಕಾದ್ರೂ ನೀವೇ ಸುರೇಶ್ ಬಾಬು ಅಂತ ರಿಜಿಸ್ಟರ್ ಮಾಡಿಕೊಟ್ರೆ ತಹಸೀಲ್ದಾರರು ಪುರಸಭೆಯವರು ಅದನ್ನ ಖಾತೆ ಮಾಡ್ಕೊಡ್ತಾರೆ. ನಡೆದೈತಲ್ಲ, ಇದು ನಡೀತಾ ಇತ್ತಲ್ಲ. ಅಂದ್ರೆ ಒಟ್ಟಾರೆ ಆಡಳಿತ ಯಂತ್ರ ಕುಸಿಯೋದಕ್ಕೆ ಕಾರಣ ಯಾರು ಅಂತಂದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಪೂರ್ತಿ ದಂಧೆ, ಅಕ್ಷರಶಃ ಲಂಚ. ಎಕರೆಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರಂತ. ಒಂದು ಎಕರೆ ಯಾರ್ಯಾರು ಬಗರಕುಂ ಜಮೀನು ನಾವು ಮಂಜೂರಿ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ 30,000, ಮಿನಿಮಮ್ 30,000 ಏರಿಯಾ ವೈಸ್ 1 ಲಕ್ಷ 2 ಲಕ್ಷ. ಅದಕ್ಕೆ ಈ ಬ್ರೋಕರ್ಗಳೆಲ್ಲ ಹುಡ್ಕೊಂಡ್ಬಿಟ್ಟಾರೆ. ಬ್ರೋಕರ್ಗಳು ಅಂತ ಯಾಕನ್ನಕ್ಕೆ ಹೋಗೋಣ? ಸರ್ಕಾರಿ ವ್ಯವಸ್ಥೆನೇ ಹಾಳಾಗೋದ್ಮೇಲೆ ಬ್ರೋಕರ್ಗಳು ಹುಡ್ಕೊಂತಾರೆ, ಕಳ್ಳರು ಹುಡ್ಕೊಂತಾರೆ, ಕದಿಮರು ಹುಡ್ಕೊಂತಾರೆ. ಇದು ಸಹಜವಾದ. ಯಾವ ಮಟ್ಟಕ್ಕೆ ಇಳಿದೈತೆ ಈ ತಾಲೂಕಿನ ಆಡಳಿತ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಒಂದು 2-3 ಆಯಾಮದಲ್ಲಿ ಈ ಪ್ರಕರಣವನ್ನು ನಾವು ಗಮನಿಸಬೇಕಾಗ್ತದೆ. ಒಂದು, ಈ ತಾಲೂಕಿನ ಶಾಸಕರು ಉದ್ದೇಶಪೂರ್ವಕವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣಕ್ಕಾಗಿಯೇ ರೈತರ ಮೇಲೆ FIR ಮಾಡಿಸಿದಾರ. ಒಂದು. ಎರಡನೇದು, ಬಗರಕುಂ ಸಮಿತಿಯ ಖುದ್ದು ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು ಈ ಪ್ರಕರಣವನ್ನ ಎಲ್ಲಿ ನಮ್ಮ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ರೈತರ ಮೇಲೆ ಹೇಳಿದ್ರ. ಎರಡನೇದು. ಇನ್ನೊಂದು, ಇಡೀ ಪ್ರಕರಣದಲ್ಲಿ ಕಿಂಗ್ ಪಿನ್ಗಳೇ ತಹಸೀಲ್ದಾರ್ ಕಚೇರಿಯ ತಹಸೀಲ್ದಾರರು ಮತ್ತೆ ಅಲ್ಲಿಯ ನೌಕರರು, ಅಧಿಕಾರಿಗಳು, ಬ್ರೋಕರ್. ಈ ತುಮಕೂರು ಜಿಲ್ಲೆಯ ಆಡಳಿತ ದಿನೇ 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 ಕುಸಿತಾ ಇದೆ. ಇದಕ್ಕೆ ಕಾರಣ ಇಷ್ಟೇನೆ, ವ್ಯಾಪಕವಾದಂಥ ಭ್ರಷ್ಟಾಚಾರ. ವಿಶೇಷವಾಗಿ ಆಯಾ ತಾಲೂಕಿಗೆ ಬರ್ತಕ್ಕಂಥ ಅಧಿಕಾರಿಗಳು ಯಾವುದೇ ರೀತಿಯ ಲಂಚ ರುಶ್ವತ್ತು ಇಲ್ದಂಗೆ, ಲಂಚ ಕೊಡ್ದಂಗೆ ಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ಬಿಲ್ಡ್ ಆಗಬೇಕಾಗಿತ್ತು, ಹುಟ್ಟಬೇಕಾಗಿತ್ತು. ಒಟ್ಟಾರೆ ಇಷ್ಟಾರವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯ ಕರ್ಮವನ್ನ ಎಲ್ಲ ಸಮಾನ ಮನಸ್ಕ ಗೆಳೆಯರು ಅದನ್ನು ಅತಿ ಹೆಚ್ಚು ಚರ್ಚೆ ಮಾಡಿದ ಕಾರಣಕ್ಕಾಗಿ ವಿಧಿ ಇಲ್ದಲೇ ಈಗ ರೈತರ ಮೇಲೆ FIR ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ರೈತನನ್ನ ಯಾವ ಮಟ್ಟಕ್ಕೆ ಈ ತಾಲೂಕು ಆಡಳಿತ ನಡೆಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ರೈತರ ಮಕ್ಕಳಾಗಿ ನಮಗಂತೂ ಅವಮಾನ ಮತ್ತು ಮಾನಸಿಕವಾಗಿ ನೋವಾಗ್ತದೆ. ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಮೇಲೆ FIR ಮಾಡೋ ಮಟ್ಟಕ್ಕೆ ಕಕ್ಕ ತಿಂದಿರೋರು, ಅಮೇದಿದ ಕೆಲಸ ಮಾಡಿರ್ತಕ್ಕಂಥವ್ರು